ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬ್ಲೌಸಿಗೆ ಸುಲಭವಾಗಿ ನೆಕ್ ಪೈಪಿಂಗನ್ನು ಮಾಡೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ, ಬಿಗಿನರ್ಸ್ಗೋಸ್ಕರ. ಈಗ ನೋಡಿ, ನಾನು ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ತಗೊಂಡಿರೋ ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಆಗಿ ಇಟ್ಕೊಂಡು ಇದನ್ನು ಜಾಯಿಂಟ್ ಮಾಡಬೇಕು. ಈ ಥರ ನೋಡಿ, ಇದನ್ನು 1.5 ಇಂಚ್ ಅಗಲ ಕಟಿಂಗ್ ಮಾಡ್ಕೋಬೇಕು. ಕ್ರಾಸ್ ಇಟ್ಕೊಂಡೇ ಕಟಿಂಗ್ ಮಾಡ್ಕೋಬೇಕು. ಬಿಗಿನರ್ಸ್ ಆಗಿದ್ದರೆ ನೀವು ಚೆನ್ನಾಗಿ ಯಾವ ಥರ ಕಟಿಂಗ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕಂತ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಸ್ವಲ್ಪ ನೋಡಿಬಿಟ್ರೆ ನಿಮಗೇನು ಅರ್ಥ ಆಗಲ್ಲ. ಪೂರ್ತಿಯಾಗಿ ನೋಡಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ಎಲ್ಲ ಥರದ ಸ್ಟಿಚಿಂಗ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ನೋಡ್ತಾ ಇರಿ. ಈಗ ನೋಡಿ, ನಾನು ಎಲ್ಲ ಪೀಸಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಮಡಚಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ನಾನು ಮಡಚಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಒಂದೇ ಲೆವೆಲ್ ಆಗಿ ಕರೆಕ್ಟಾಗಿ ಹಿಡ್ಕೊಂಡು, ಒಂದು ಕೈಯಲ್ಲಿ ಹಿಡ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೋಬೇಕು. ತುಂಬ ಸುಲಭ ಇದೆ, ಇದೇನು ಕಷ್ಟದ ಕೆಲಸ ಅಲ್ಲ. ಒಂದು ಸಲ ನಿಮಗೆ ಕೈ ಕುಂತ್ವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಮೊದಲು ಚೆನ್ನಾಗಿ ನೋಡಿಕೊಂಡು ಫಸ್ಟು ಅರ್ಥ ಮಾಡ್ಕೋಬೇಕು. ಯಾವ ಥರ ಬಟ್ಟೆ ಕಟಿಂಗ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ನೀವು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ನೋಡಿ, ಬಟ್ಟೆನ ಸ್ವಲ್ಪ ಮುಂದೆ ಬಿಟ್ಕೊಂಡು ಮಡಚ್ಕೋಬೇಕು. ಈ ಥರ ಇಟ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ನೋಡಿ, ಇದೇ ಥರ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಇದು ತುಂಬ ಸುಲಭ ಇದೆ, ಕಷ್ಟ ಏನೂ ಆಗಲ್ಲ. ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟಿಚ್ಚಿಂಗು ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು. ಒಂದೇ ಲೆವೆಲಲ್ಲಿ ನೀವು ಹೊಲ್ಕೋತಾ ಹೋಗಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಬಿಗಿನರ್ಸ್ಗೋಸ್ಕರ ನಾನು ತುಂಬ ಸ್ಲೋವಲ್ಲಿ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ನೋಡಿ, ಇದೇ ಥರ ನೀವು ಒಂದೇ ಲೆವೆಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಿ. ನಿಧಾನವಾಗಿ ಹೊಲಿರಿ. ನೀವೇನು ಅವಸರ ಮಾಡಿಕೊಂಡು ಹೊಲಿಲಿಕ್ಕೆ ಹೋಗಬೇಡಿ. ಫಸ್ಟು ಯಾರೂ ಅವಸರ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ಅವಸರದಲ್ಲಿ ಮಾಡಿದ ಕೆಲಸ ಯಾವತ್ತೂ ಚೆನ್ನಾಗಿ ಆಗೋದಿಲ್ಲ. ಮೊದಲು ಕಲಿಯೋ ತನಕನೂ ನಾವು ನಿಧಾನವಾಗಿ ತಾಳ್ಮೆಯಿಂದ ಹೇಗೆ ಹೊಲಿದ್ರೆ ಏನಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ನಾವು ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಈಗ ನೋಡಿ, ನಾನು ಪೈಪಿಂಗ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಒಂದೇ ಲೆವೆಲಾಗಿ. ನೋಡಿ, ಈಗ ಸ್ವಲ್ಪ ಮುಂದುಗಡೆ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ನಾವು ಮಡಚ್ಕೋಬೇಕು. ಮಡಚ್ಕೊಂಡು ಮಷೀನನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೇಕು ಲಾಸ್ಟಿಗೆ, ಇಲ್ಲಾಂದರೆ ಬಿಚ್ಚಿ ಹೋಗುತ್ತೆ. ಈಗ ನೋಡಿ, ಒಂದೇ ಲೆವೆಲಾಗಿ ನೀವು ಕಟ್ಟಿಂಗನ್ನು ಮಾಡ್ಕೋಬೇಕು. ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು. ಯಾಕಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಬೇಕು. ಸ್ವಲ್ಪ ನೀವು ಕತ್ತರಿ ಮಿಸ್ ಆದ್ರೂ ಒಳಗಡೆ ಬಟ್ಟೆ ಕಟ್ಟಿಂಗ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಹೀಗಾಗಿ ನಿಧಾನವಾಗಿ ನೋಡಿಕೊಂಡು ಆರಾಮಾಗಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ.
ಯಾವುದೇ ಟೆನ್ಷನ್ ಮಾಡ್ಕೋಬೇಡಿ, ತುಂಬ ನಿಧಾನವಾಗಿ ಮಾಡಿ. ಸ್ವಲ್ಪ ಕತ್ರಿ ಒಳಗೆ ಹೋದ್ರೂ ಬ್ಲೌಸ್ ಒಳಗಡೆ ಕಟಿಂಗ್ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ನೀವು ಸ್ವಲ್ಪ ನಿಧಾನವಾಗಿಯೇ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂದೇ ಲೆವೆಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನು ಬಂದಿರುತ್ತೆ ಬಟ್ಟೆನ ಅದು ಮಾತ್ರವೇ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟಿಂಗ್ ಮಾಡ್ಕೋಬೇಕು. ಅದೇ ಹಾಗೇ ಬಿಟ್ಟರೆ ಏನಾಗುತ್ತೆ, ಪೈಪಿಂಗ್ ನೀಟಾಗಿ ಬರೋದಿಲ್ಲ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹೊರಗಡೆ ಕಾಣುತ್ತೆ. ಹೀಗಾಗಿ ಅದನ್ನು ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇದನ್ನು ಈ ಥರ ಇದು ಮಾಡಿಕೊಂಡು ಮಡಚ್ಕೋಬೇಕು. ಈಗ ನೋಡಿ, ಸಣ್ಣದಾಗಿ ನಾವು ಕೈಯಲ್ಲಿ ಹಿಡ್ಕೊಂಡು ತಗೋಬೇಕು. ಅದನ್ನು ಥ್ರೆಡ್ ಹಾಕಿ ಹೇಗೆ ಪೈಪಿಂಗ್ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಇದು ಪೈಪಿಂಗು. ನೀವು ಹಿಡ್ಕೊಳ್ಳೋದ್ರಲ್ಲಿ ಇರುತ್ತೆ ಅದು. ಚೆನ್ನಾಗಿ ಅದು ಒಳಗಿನ ಎಕ್ಸ್ಟ್ರಾ ಬಟ್ಟೆನ ಒಳಗೆ ಹಾಕ್ಕೊಂಡು ನಾವು ಹಿಡ್ಕೋಬೇಕು. ಹಿಡ್ಕೊಂಡು ಅದರ ಮೇಲೆ ಆ ಪೈಪಿಂಗ್ ಮೇಲೇ ಸ್ಟಿಚ್ ಬರಬೇಕದು. ಆ ಕಡೆ ಈ ಕಡೆ ಮೇಲ್ಗಡೆ ಸ್ಟಿಚ್ಚು ಕಾಣಬಾರ್ದು. ಸ್ಟಿಚ್ಚಿಂಗ್ ಎಲ್ಲೂ ಕಾಣಬಾರ್ದದು. ಪೈಪಿಂಗ್ ಒಳಗಡೆನೇ ದಾರ ಹೋಗಿರಬೇಕು. ಆ ಥರ ನೀವು ಹಿಡ್ಕೋಬೇಕು. ಅದನ್ನು ಒಂದೇ ಲೆವೆಲಾಗಿ ಹಿಡ್ಕೋಬೇಕು. ದಾರ ಮೇಲೆ ಸ್ವಲ್ಪನೂ ಕಾಣಬಾರ್ದು. ನೋಡಿ, ಈ ಥರ ನಿಧಾನವಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಳಿ. ಯಾಕಂದರೆ ಅವಸರ ಮಾಡಿದರೆ ಅದು ಹೊಲಿಗೆ ಏನಾಗುತ್ತೆ, ಆ ಕಡೆ ಈ ಕಡೆ ಹೋಗಿಬಿಡುತ್ತೆ. ಆಮೇಲೆ ಪೈಪಿಂಗು ನೀಟಾಗಿ ಕಾಣೋದಿಲ್ಲ. ಹೀಗಾಗಿ ನೀವು ಬಿಗಿನರ್ಸ್ ಆಗಿ ನೀವು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರ್ಯಾಕ್ಟೀಸ್ ಆಗುವವರೆಗೂ ಸ್ವಲ್ಪ ನಿಧಾನವಾಗಿಯೇ ಮಾಡಬೇಕು. ಪ್ರ್ಯಾಕ್ಟೀಸ್ ಆದಮೇಲೆ ಬೇಕಾದರೆ ನೀವು ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು. ಈಗ ನೋಡಿ, ಎಷ್ಟು ನೀಟಾಗಿ ಸಣ್ಣದಾಗಿ ಬಂದಿದೆ ಪೈಪಿಂಗ್. ನೋಡಿ, ಅದು ಸ್ವಲ್ಪನೂ ಆ ಕಡೆ ಈ ಕಡೆ ಹೊಲಿಗೆನೇ ಹೋಗೋದಿಲ್ಲ. ಅಷ್ಟು ನೀಟಾಗಿ ಬರುತ್ತೆ. ನೀವು ಕಲಿಯೋ ತನಕನೂ ಸ್ವಲ್ಪ ನಿಧಾನ ರೀತಿಯಲ್ಲಿಯೇ ಮಾಡಬೇಕು. ನೋಡಿ, ಇದೇ ಥರ ಹೀಗೆ ಹಾಕ್ತಾ ಹೋಗಬೇಕು. ನೀವು ಚೆನ್ನಾಗಿ ತಿಳ್ಕೊಂಡ್ರೆ ತುಂಬ ಈಸಿಯಾಗಿದೆ. ಒಬ್ಬೊಬ್ರು ಏನು ಮಾಡ್ತಾರೆ, ಫಸ್ಟು ಏನು ತಿಳ್ಕೊಳ್ಳಾರ್ದೆ ಅವಸರದಲ್ಲಿ ಹೇಗೆ ಬೇಕೋ ಹಾಗೆ ಹಾಕಿಬಿಡ್ತಾರೆ. ಅವರಿಗೆ ಅದು ತಲೆಗೆ ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಆಮೇಲೆ ಬೇಜಾರಾಗಿಬಿಡುತ್ತೆ. ಅಯ್ಯೋ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಇದು ನನ್ನ ಕೈಲಿ ಆಗಲ್ಲ ಅಂಥೇಳಿ ಬಿಟ್ಟು ಬಿಡ್ತಾರೆ ಅವರು. ಹೀಗಾಗಿ ಅವರಿಗೆ ಟೈಲರಿಂಗು ನನಗೆ ಬೇಡವೇ ಬೇಡ ಅಂಥೇಳಿ ಸುಮ್ಮನಾಗ್ಬಿಡ್ತಾರೆ. ಅದು ಆ ಥರ ಯಾವಾಗಲೂ ಮಾಡಬಾರ್ದು. ಫಸ್ಟು ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೊಲಿಬೇಕು. ಅಂದರೆ ಬೇಗ ಕಲಿಬಹುದು. ಹೀಗೆ ಮಾಡಿದರೆ ಹೇಗಾಗತ್ತೆ ಅಂತ ಹೇಳಿ ಫಸ್ಟು ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಆಮೇಲೆ ಸ್ಟಿಚ್ ಮಾಡಬೇಕು. ನೋಡಿ, ಎಷ್ಟು ನೀಟಾಗಿ ಸಣ್ಣದಾಗಿ ಬಂದಿದೆ ನೋಡಿ ಪೈಪಿಂಗು. ನಾವು ಹಿಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ ಅದು. ನಾವು ಕರೆಕ್ಟಾಗಿ ಹಿಡ್ಕೊಂಡು ನಿಧಾನವಾಗಿ ಹೊಲಿದ್ರೆ ಕರೆಕ್ಟಾಗಿ ಬರುತ್ತೆ ಅದು. ಬೇಗ ಬೇಗ ಮುಗಿಸ್ಬೇಕು ಅಂತ ಹೇಳಿ ಹೇಗೆ ಬೇಕು ಹಾಗೆ ಸ್ಟಿಚ್ ಮಾಡಿದರೆ ಅದು ಕರೆಕ್ಟಾಗಿ ಬರಲ್ಲ. ಬಿಗ್ನರ್ಸಿಗಾಗಿ ಹೇಳ್ತಾ ಇದ್ದೀನಿ ನಾನು. ಕಲಿತವ್ರಿಗಾದರೆ ನಡೆಯುತ್ತೆ. ಅವರಿಗೇನು ಪ್ರಾಕ್ಟೀಸ್ ಆಗಿರುತ್ತೆ. ಅವರು ಸ್ಪೀಡ್ ಹೊಲಿದ್ರು ಅವರಿಗೆ ಚೆನ್ನಾಗೇ ಬರುತ್ತೆ. ಈ ಬಿಗ್ನರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಅವರು ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿದ್ರೇ ಒಳ್ಳೆಯದು. ಈಗ ನೋಡಿ, ಆಗ್ತಾ ಬಂತು. ಇನ್ನೊಂದು ಸ್ವಲ್ಪನೇ ಇದೆ. ಹೀಗೆ ಇಟ್ಕೊಂಡು ನೀಟಾಗಿ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಮಡಚ್ಕೊಂಡಿದ್ದನ್ನು ಕರೆಕ್ಟಾಗಿ ಅದನ್ನು ನೀವು ನೋಡಿಕೊಂಡು ಮಡಚ್ಕೊಳ್ಳಿ. ನೋಡಿ, ಇದನ್ನು ಕರೆಕ್ಟಾಗಿ ಮಡಚ್ಕೊಳ್ಳಿ. ಲಾಸ್ಟಿಗೆ ಮಡಚ್ಕೊಂಡು
ಸ್ಟಿಚ್ಚನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳಿ ಲಾಸ್ಟಿಗೆ. ನೋಡಿ ಇಷ್ಟೇ ಆಯಿತು. ಇದೇನು ಸುಲಭ ಇದೆ. ಇದೇ ಥರ ನೀವು ನೋಡಿಕೊಂಡು ಕಲೀರಿ. ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.